ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಕನ್ನಡದಲ್ಲಿ ಉತ್ತರ ನೀಡಿದ್ದಕ್ಕೆ ಕನ್ನಡ ಬೋಧಕರೊಬ್ಬರನ್ನು ಬಲವಂತವಾಗಿ ರಾಜೀನಾಮೆ ಕೊಡಿಸಿರುವುದು ನಿಜಕ್ಕೂ ಖಂಡನೀಯ. ನಮ್ಮ ಭಾಷೆ, ನಮ್ಮ ಗುರುಗಳಿಗೆ ಇಂತಹ ಅನ್ಯಾಯವಾಗುವುದು ಅತ್ಯಂತ ದುರದೃಷ್ಟಕರ. ಈ ಘಟನೆಗೆ ಸಂಬಂಧಿಸಿದ ವಿಷಯವನ್ನು ಈ ಕೆಳಗೆ ನೀಡಲಾಗಿದೆ. ಕನ್ನಡಕ್ಕೆ ಅನ್ಯಾಯ, ನಾವೆಲ್ಲರೂ ಒಂದಾಗೋಣ. ನಮ್ಮ ನಾಡು, ನುಡಿ ಮತ್ತು ಗುರುಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಒಂದಾಗಬೇಕಾದ ಸಮಯವಿದು. ಇತ್ತೀಚೆಗೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡದಲ್ಲಿ ಉತ್ತರಿಸಿದ ವಿದ್ಯಾರ್ಥಿಯ ಕಾರಣಕ್ಕಾಗಿ ಅಲ್ಲಿ ಪಾಠ ಮಾಡುವ ಗುರುಗಳನ್ನು ರಾಜೀನಾಮೆ ನೀಡುವಂತೆ ಬಲವಂತವಾಗಿ ಮಾಡಲಾಗಿದೆ. ಇದು ನಮ್ಮ ರಾಜ್ಯದಲ್ಲಿ ನಮ್ಮದೇ ಭಾಷೆಗೆ ಮತ್ತು ನಮ್ಮ ಗುರುಗಳಿಗೆ ಆಗಿರುವ ಅನ್ಯಾಯದ ಪ್ರತೀಕ. ಗುರುಗಳ ರಾಜೀನಾಮೆ ಒಂದು ಆಘಾತಕಾರಿ ಘಟನೆ. ಒಬ್ಬ ಬೋಧಕರು ಕನ್ನಡದಲ್ಲಿ ವಿದ್ಯಾರ್ಥಿಗೆ ಉತ್ತರಿಸಿದ್ದಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ವಾದ ವಿವಾದದಿಂದಾಗಿ ಪ್ರಾಂಶುಪಾಲರ ಒತ್ತಡಕ್ಕೆ ಮಣಿದು ರಾಜೀನಾಮೆ ನೀಡಬೇಕಾಗಿ ಬಂದಿರುವುದು ಆತಂಕಕಾರಿ ವಿಷಯ. ಇಂತಹ ಪ್ರಭಾವಶಾಲಿ ಶಿಕ್ಷಣ ಸಂಸ್ಥೆಗಳ ಹೆಸರು ಬಹಿರಂಗಪಡಿಸುವ ಧೈರ್ಯ ಇಲ್ಲದಿರುವುದು ನಮ್ಮೆಲ್ಲರ ಅಸಹಾಯಕತೆಯನ್ನು ತೋರಿಸುತ್ತದೆ. ಆದರೂ ಇಂತಹ ಅನ್ಯಾಯಕ್ಕೆ ಒಳಗಾದ ಗುರುಗಳಿಗೆ ಕನ್ನಡಿಗರಾದ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲುವುದು ಅತಿ ಮುಖ್ಯ. ನಮ್ಮ ನಾಡು ನುಡಿಗೆ ರಕ್ಷಣೆ ಬೇಕು. ಕನ್ನಡ, ಕರ್ನಾಟಕ ಮತ್ತು ಕನ್ನಡಿಗರನ್ನು ರಕ್ಷಿಸುವ ಬಲಿಷ್ಠ ಕಾನೂನುಗಳ ಕೊರತೆ ಎದ್ದು ಕಾಣುತ್ತಿದೆ. ನಮ್ಮನ್ನು ಆಳುವ ಸರ್ಕಾರಗಳಿಗೆ ಇಂತಹ ವಿಷಯಗಳಲ್ಲಿ ತಮ್ಮ ಪ್ರಜೆಗಳನ್ನು ಕಾಪಾಡಿಕೊಳ್ಳುವ ಶಕ್ತಿ ಇಲ್ಲದಿರುವುದು ವಿಷಾದನೀಯ. ಕೇಂದ್ರ ಸರ್ಕಾರಗಳು ನಮ್ಮ ರಾಜ್ಯದ ಭಾಷೆಯನ್ನು ಕೀಳಾಗಿ ಕಾಣುತ್ತಿರುವ ಈ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ನಾಡು ನುಡಿಯ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕು. ಶಾಂತಿಯುತ ಮತ್ತು ಕಾನೂನುಬದ್ಧ ಹೋರಾಟ. ಕಾನೂನನ್ನು ಕೈಗೆತ್ತಿಕೊಂಡು ಅಸಹ್ಯಕರ ಚಟುವಟಿಕೆಗಳನ್ನು ಮಾಡುವುದು ತಪ್ಪು. ನಮ್ಮ ಬಳಿ ಇರುವ ಏಕೈಕ ಅಸ್ತ್ರವೆಂದರೆ ಶಾಂತಿಯುತ ಮತ್ತು ಕಾನೂನುಬದ್ಧ ಹೋರಾಟ. ಇಂತಹ ಸಂದರ್ಭದಲ್ಲಿ ನ್ಯಾಯಾಲಯಗಳು ಯಾವಾಗಲೂ ಕನ್ನಡ, ಕರ್ನಾಟಕ ಮತ್ತು ಕನ್ನಡಿಗರ ಪರವಾಗಿ ನಿಂತಿವೆ. ಹಾಗಾಗಿ ನಾವು ಈ ಕೆಳಗಿನಂತೆ ಹೋರಾಟವನ್ನು ನಡೆಸಬಹುದು. ಶಿಕ್ಷಕರ ಸಾಮೂಹಿಕ ರಾಜೀನಾಮೆ ಒಂದು ಪರಿಹಾರ. ಕರ್ನಾಟಕದಲ್ಲಿರುವ ಎಲ್ಲಾ ಖಾಸಗಿ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಕನ್ನಡ ಬೋಧಕರು ಸಾಮೂಹಿಕವಾಗಿ ರಾಜೀನಾಮೆ ನೀಡಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟಕರನ್ನು ಒಳಗೊಂಡಂತೆ ಎಲ್ಲರೂ ಒಂದಾಗಿ ಸರ್ಕಾರಕ್ಕೆ ಒತ್ತಡ ಹೇರಬೇಕು. ಈ ರೀತಿ ಪಾಠ ಪ್ರವಚನಗಳನ್ನು ನಿಲ್ಲಿಸಿದರೆ ಶಿಕ್ಷಣ ಸಂಸ್ಥೆಗಳಿಗೆ ಕನ್ನಡ ಪಾಠಗಳನ್ನು ಮಾಡಲು ಯಾರೂ ಪರ್ಯಾಯವಾಗಿ ಹೋಗಬಾರದು. 1 ವರ್ಷದ ಪಠ್ಯದಲ್ಲಿ ಕನ್ನಡ ಭಾಷೆಯ ಪಾಠಗಳು ಪೂರ್ಣಗೊಳ್ಳದಿದ್ದರೆ ವಿದ್ಯಾರ್ಥಿಗಳು ಆ ವರ್ಷ ಶೈಕ್ಷಣಿಕವಾಗಿ ಪೂರ್ಣಗೊಂಡಂತೆ ಆಗುವುದಿಲ್ಲ. ಪರೀಕ್ಷೆಯಲ್ಲಿ ತೊಡಕು. ಕರ್ನಾಟಕದಲ್ಲಿರುವ ಕಾನೂನಿನ ಪ್ರಕಾರ ಕನ್ನಡ ಭಾಷೆಯ ಪರೀಕ್ಷೆ ಬರೆದು ತೇರ್ಗಡೆ ಹೊಂದಿದರೆ ಮಾತ್ರ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಲು ಸಾಧ್ಯ. ಕನ್ನಡ ಪರೀಕ್ಷೆ ನಡೆಯದಿದ್ದರೆ ಅದರ ಮೌಲ್ಯಮಾಪನವಾಗದೆ ಅಂಕಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಎಂದು ಘೋಷಿಸಲು ಸಾಧ್ಯವಿಲ್ಲ. ಶಿಕ್ಷಣ ಸಂಸ್ಥೆಗಳ ಮಾನ್ಯತೆಗೆ ಕುತ್ತು, ಪಠ್ಯಕ್ರಮದ ಎಲ್ಲಾ ವಿಷಯಗಳಿಗೂ ಪರೀಕ್ಷೆ ನಡೆಸಿ ಅಂಕಗಳನ್ನು ನೀಡಿ ತೇರ್ಗಡೆ ಹೊಂದಿಸಬೇಕು. ಕನ್ನಡ ಭಾಷೆಗೆ ಪರೀಕ್ಷೆಗಳು ನಡೆಯದೆ ಪ್ರಶ್ನೆ ಪತ್ರಿಕೆಗಳು ಮೌಲ್ಯಮಾಪನವಾಗದೇ ಇದ್ದರೆ ಆ ಶಾಲೆ ಸರಿಯಾಗಿ ಶಿಕ್ಷಣ ನೀಡುತ್ತಿಲ್ಲ ಎಂದು ಅರ್ಥವಾಗುತ್ತದೆ. ಅಂತಹ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆಯನ್ನು ರದ್ದುಪಡಿಸುವ ಅಧಿಕಾರ ಸರ್ಕಾರಕ್ಕಿದೆ. ನಮ್ಮ ಹೋರಾಟದ ಮುಖ್ಯ ಗುರಿ. ಈ ಹೋರಾಟದ ಮುಖ್ಯ ಉದ್ದೇಶವೆಂದರೆ ಪಾಠ ಮಾಡುವ ಗುರುವನ್ನು ದಂಡಿಸಿದ ವಿದ್ಯಾರ್ಥಿಗೆ ಮತ್ತು ಅದನ್ನು ಪೋಷಿಸಿದ ಶಿಕ್ಷಣ ಸಂಸ್ಥೆಗೆ ತಕ್ಕ ಪಾಠ ಕಲಿಸುವುದು. ಕನ್ನಡದ ಶಿಕ್ಷಕರು ಪ್ರಾಮಾಣಿಕವಾಗಿ ಒಕ್ಕೊರಲಿನಿಂದ ಸರ್ಕಾರವನ್ನು ಮತ್ತು ಕನ್ನಡ ಸಂಘಟನೆಗಳನ್ನು ಒತ್ತಾಯಿಸಿದರೆ ನಾವು ನಮ್ಮ ಭಾಷೆ ಮತ್ತು ಗುರುಗಳಿಗೆ ನ್ಯಾಯ ಒದಗಿಸಲು ಸಾಧ್ಯ. ಕನ್ನಡಿಗರೇ, ನಮ್ಮ ನುಡಿಗೆ ಆಗಿರುವ ಅನ್ಯಾಯವನ್ನು ಸಹಿಸದಿರೋಣ. ಶಾಂತಿಯುತ ಮತ್ತು ಸಂಘಟಿತ ಹೋರಾಟದ ಮೂಲಕ ನಮ್ಮ ಹಕ್ಕನ್ನು ಸ್ಥಾಪಿಸೋಣ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ತಿಳಿಸಿ. ಧನ್ಯವಾದಗಳು.